ಮನೆಯಲ್ಲಿದ್ದವರನ್ನು ಫೋನ್ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದು ಸುಮ್ಮನಾದರೆ ಹೇಗೆ? ಅದೇ ನೀ ಕರೆದುಕೊಂಡು ಬಂದಿರುವ ಈ ಪ್ರಕೃತಿಯ ಸುಂದರ ತಾಣ ಕಂಡು ಏನಿಸುತ್ತದೆ ನಿನಗೆ? ಏನ್ ಅನಿಸುತ್ತದೆ ಅಂತ ಕೇಳಿದರೆ ಏನಿದೆ, ಮನಸ್ಸಲ್ಲಿ ಯಾಕೋ ತಳಮಳವಾಗ್ತಿತ್ತು. ಅದಕ್ಕೆ ಈ ಸುಂದರ ವಾತಾವರಣಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಅಂದ ಹಾಗೆ ಏನ್ ಅನಿಸುತ್ತದೆ ಅಂತ ನೀವ್ ಹೇಳ್ಬೇಕು. ಅಂದರೆ ನನ್ನ ಪ್ರೀತಿಯ ಬಗ್ಗೆ ಪರೀಕ್ಷೆ ಮಾಡುತ್ತೀಯಾ? ನೋಡಿ, ಪರೀಕ್ಷೆ ಅಲ್ಲ, ಪ್ರೀತಿಯ ಜೊತೆಗಿದ್ದರೆ ಅದೆಷ್ಟು ಹುಡುಗರು ಕವಿಗಳಾಗಿ ವರ್ಣನೆ ಮಾಡ್ತಾರೆ ಅಂತ ಕೇಳಿದ್ದೆ. ಹಾಗಾಗಿ ನೀವು ಯಾವ ರೀತಿ ವರ್ಣಿಸಲು ಬಯಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಹೌದಾ? ಈ ಉದ್ಯಾನವನದಲ್ಲಿ ನಮ್ಮಂತ ತರುಣಿಯನ್ನು ವೀಕ್ಷಿಸಲು ಬರುವುದೆಂದು ಆ ಉದ್ಯಾನವನದ ಗಿಡ ಬಳ್ಳಿಗಳು ಹಚ್ಚ ಹಸಿರಿನ ಸೀರೆಯನ್ನು ಉಟ್ಟು ಆಕರ್ಷಕ ಕುಸುಮಗಳನ್ನು ತೊಟ್ಟು ವಿಧ ವಿಧವಾದ ತೈಲವನ್ನು ಲೇಪಿಸಿಕೊಂಡು ನಾನು ಮೊದಲು ನೀನು ಮೊದಲು ಎಂದು ಸ್ಪರ್ಧೆಗೆ ಬಿದ್ದು ಶೃಂಗಾರಗೊಳಿಸಿಕೊಂಡು ಕಂಗೊಳಿಸಿದಂತೆ ವಾಸವಾಗುತ್ತದೆ ನನಗೆ. ಅದರಲ್ಲೂ ಅಲ್ಲಿ ಕುಳಿತಿರುವ ಜೋಡಿ ಅಂಕಿಗಳು ನಮ್ಮಂತ ಯುವ ಪ್ರೇಮಿಗಳಲ್ಲಿ ಕಾಮರಾಗ ಆಡುವಂತೆ ಪ್ರೇಮಿಸುತ್ತವೆ. ಹಾಗಾದ್ರೆ ಪ್ರೇಮ ಕವಿಗಳಾಗಿದೆ, ರಸಿಕ ಕವಿಗಳು ಆಗಿದ್ದೀರಾ. ನನಗೆ ಇಷ್ಟವಾದ ಕೆಲಸವನ್ನು ಬೇಡ ಅಲ್ಲದೆ ಜೀವನದಲ್ಲಿ ಮಹಾರಾಜನಾಗಿ ಮೆರೆದಾಡುತ್ತಿರುವಾಗ ಮನದ ನೋವುಗಳನ್ನು ಹೇಳಿಕೊಳ್ಳಲು ನಿನ್ನಂತ ಪ್ರೇಯಸಿ ನನ್ನ ಬಾಳಲ್ಲಿ ಪ್ರವೇಶಿಸಿ ಕಿಂಚಿತ್ ಈ ಹೃದಯಕ್ಕೆ ನೋವಾಗದಂತೆ ನಡೆದುಕೊಳ್ಳುತ್ತಿರುವಾಗ ನಾನಾದರೂ ಪ್ರೇಮ ಕವಿಯು ಹಾಗೂ ರಸಿಕ ಶಿಖಮಣಿಯು ಹಾಗದಿರುವನೇ ಪ್ರಿಯೆ. ಸೂರ್ಯ, ಗಿಡ ಮರಗಳ ಕೂಹು ನಾದ, ಚಿಲಿಪಿಲಿಗಳ ಹಕ್ಕಿಗಳ ಕಲರವ ಇದೆಲ್ಲ ಆಗ್ತಿದರೆ ಮನದಲ್ಲಿ ವಿದ್ಯುತ್ ಪ್ರವಾಹ ಭಾಸವಾದಂತೆ ಆಗ್ತಿದೆ ಅಲ್ವಾ? ಹೌದು, ಮಾವಿನ ಚಿಗುರನ್ನು ಕಂಡು ಕೋಗಿಲೆಗಿಂತ ಮಿಗಿಲಾಗಿ ಕೇಳಿ ಬರ್ತಿದೆ ಆ ಧ್ವನಿಯ ಗಾನ. ಅದರ ಜೊತೆ ನಾವು ಧ್ವನಿಗೂಡಿಸಿ ಆಡೋಣವೇ ಪ್ರಿಯೆ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ
ಬರೋದು ತಡವಾಗಿರ್ಬೋದಾ? ಅಥವಾ ನನಗಿಂತ ಮೊದಲೇ ಇಲ್ಲಿಗೆ ಬಂದು ಹೊರಟು ಹೋಗಿರ್ಬೋದಾ? ಇಲ್ಲಾದ್ರೆ ನನ್ನನ್ನು ಕಾಡಿಸಲೆಂದು ಇಲ್ಲೋ ಎಲ್ಲೋ ಮನೆಯಲ್ಲಿ ನನ್ನನ್ನು ಕಾಡಿಸುತ್ತಾ ಇರಬಹುದಾ? ಸಹನಾ, ಸಹನಾ, ಎಲ್ಲಿವೆ ಬಾಸಾನ? ಸಹನಾ, ಯಾಕೆ ಸಾಗರ್ ಇಷ್ಟೊಂದು ಕೂಗ್ತಾ ಇದ್ದೀರಾ? ಯಾಕೆ ಕೂಗಿ ಕರೆದಿದ್ದು? ಸಹನಾ, ಇದೇನಿದು? ಎಷ್ಟೊತ್ತಂತ ಕರಿಬೇಕು? ಜಾಸ್ತಿ ಏನಾದರೂ ಕೇಳಿದ್ರೆ ಸಾರಿ ಕಣೋ ಅಂತ ಕಿತ್ತ ಡೈಲಾಗ್ ಬೇರೆ ಹೊಡಿದ್ಯಾ? ಸಾರಿ ಅಂತ ಕೇಳಿದೆ, ಮತ್ತೇನು ಡೈಲಾಗ್ ಹೇಳ್ಬೇಕು ನಿಮಗೆ? ಇದೆಲ್ಲ ಬಿಟ್ಟು ನಿಮ್ಮ ಅಣ್ಣನ ಹತ್ರ ಹೋಗಿ ನಾನು ಸಾಗರನನ್ನ ಪ್ರೀತಿ ಮಾಡುತ್ತಿದ್ದೇನೆ, ಅವನನ್ನೇ ಮದುವೆಯಾಗುತ್ತೇನೆ ಅಂತ ಹೇಳ್ಬಾರ್ದಾ? ಅವನ ಮುಂದೆ ಹೇಳ್ಬೇಕಂದ್ರೆ ಅವನು ನನ್ನನ್ನು ಚಿಕ್ಕ ಹುಡುಗಿಯಾಗಿ ಜೋಪಾನ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಅವನ ಮುಂದೆ ನಾನು ಹೇಗೆ ಹೇಳಲಿ? ಹೌದು ಸಹನಾ, ಅದು ನಿಜಾನೇ. ಈ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಈಗ ಸದ್ಯ ನಮಗಾಗಿ ಕಾಲ ಕೂಡಿ ಬಂದ ಈ ಬೃಂದಾವನದ ಶೃಂಗಾರ ಮಧ್ಯೆ ಸ್ವಲ್ಪ ಹೊತ್ತು ಕಾಲ ಕಳೆಯೋಣವೇ? ಹೌದು, ಎಷ್ಟೇ ಆದರೂ ನೀವು ರಸಿಕರ ರಾಜರಲ್ಲವೇ? ಹೌದು ಸಾಗರ್, ಈ ಪ್ರಕೃತಿಯ ಸೊಬಗನ್ನು ನೋಡ್ತಾ ಇದ್ರೆ ನಿಮಗೆ ಏನನಿಸುತ್ತದೆ? ಬಾಯಿ ಏನು ಅನಿಸುತ್ತೆ ಅಂತ ಹೇಳ್ತೀನಿ. ಸಹನಾ, ಅಲ್ಲಿ ನೋಡು, ಆಕಾಶದಲ್ಲಿ ಎರಡು ರೆಕ್ಕಿಗಳು ಅದು ಹೇಗೆ ಚಟಪಡಿಸುತ್ತಾ ತನ್ನ ಮಧುರ ಕಂಠದಿಂದ ಹೇಗೆ ತಮ್ಮ ಸೌಂದರ್ಯವನ್ನು ಸೌತಿರುವೆ. ಅದೇ ರೀತಿ ನಾವಿಬ್ಬರು ಈಗ ಒಂದು ಸುಂದರವಾದ ಗಾನದಿಂದ ನಮ್ಮ ಈ ಮನವನ್ನು ತರಿಸೋಣವೇ? ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ? ಹೇಗೆ ನಾ ಹಾಡಲಿ ಹೇಳಿ ಹೋಗಲೇ?
ಇದು ಒಂದಲ್ಲ. ಆದಷ್ಟು ಬೇಗ ನೀನು ನನ್ನ ಸಂಗಾತಿ ಆಗಬೇಕಷ್ಟೇ. ನಿಜವಾದ ಪ್ರೇಮಿಗಳು ಒಂದಾದರೆ ಈ ನಮ್ಮ ಪ್ರೇಮದಲ್ಲಿ ಯಾವುದಕ್ಕೆ ಬರೋದಿಲ್ಲ. ಸಹನ, ಇನ್ನಾದರೂ ನಾವು ಮುಂದಿನ ಬದುಕಿನ ಬಗ್ಗೆ ಆಲೋಚಿಸಬೇಕಾಗಿದೆ. ತಿಳಿಸ್ತೀಯಾ? ಅದಕ್ಕೇನಂತೆ, ನಾವು ಕಷ್ಟಪಟ್ಟು ಜೀವನ ಮಾಡಿದರೆ ನಮಗೆ ಯಾವ ಸಂಕಷ್ಟವೂ ಇರೋದಿಲ್ಲ. ಸಹನ, ಈ ನಿನ್ನ ಹೃದಯದ ಗೂಡಲ್ಲಿ ನಿನ್ನ ಭಾವನೆಗಳು ಸತ್ಯವಾಗಬೇಕಾದರೆ ಆದಷ್ಟು ಬೇಗ ನಾವಿಬ್ಬರು ಸತಿಪತಿಗಳಾಗಬೇಕು. ಹೇಳ್ತೀಯಾ? ಸರಿ, ನಿಮ್ಮ ಇಷ್ಟದಂತೆ ಇರಲಿ. ಆದಷ್ಟು ಬೇಗ ನಾವು ಸತಪತಿಗಳಾಗುವುದೇ ಒಳ್ಳೆಯದು. ಸಹನ, ಮೊದಲು ನಾನು ಕೆಲಸ ತಗೊಂತೇನೆ. ಮೊನ್ನೆ ಖಾಸಗಿ ಕಂಪನಿಗೆ ಕೆಲಸಕ್ಕಂತ ಹೋಗಿದ್ದೆ. ಆದರೆ ಅಲ್ಲಿ 1 ಲಕ್ಷ ಹಣ ಲಂಚ ನೀಡಿದರು. ಅದು ಫೈನಾನ್ಸ್ ಕಂಪನಿ. 1 ಲಕ್ಷ ಹಣವನ್ನು ಕೊಡುವಷ್ಟು ಹಣ ನನ್ನ ಹತ್ರ ಇತ್ತು. ಹಾಗಾಗಿ ನಾನು ಅಲ್ಲಿಂದ ಹೊರಟು ಒಪ್ಪಿಸ್ಕೊಂಡೆ ಕಣೆ. ಯಾಕೆ ನಿಮ್ಮ ಸ್ನೇಹಿತನ ಬಳಿ ಹಣವನ್ನು ಹೊಂದಿಸಲು ಆಗಲಿಲ್ಲವೇ? ಸಹನ, ನನ್ನ ಸ್ನೇಹಿತರು ಸ್ನೇಹದಲ್ಲಿ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಆದರೆ ಲಕ್ಷಗಟ್ಟಲೆ ಹಣವನ್ನು ಸಹಾಯ ಮತ್ತು ಶ್ರೀಮಂತ ಸ್ನೇಹಿತರು ನನ್ನ ಹತ್ರ ಇಲ್ಲ ಕಣೆ. ಸರಿ, ಹಾಗಿದ್ರೆ ಹೇಗಾದರೂ ಮಾಡಿ ನಾಳೆಯೇ ನಮ್ಮ ಅಣ್ಣನ ಹತ್ರ ಹೇಳಿ ಹಣದ ವ್ಯವಸ್ಥೆಯನ್ನು ಮಾಡ್ತೇನೆ. ಆಯ್ತು? ಸಹನ, ಈ ಹಣದ ವಿಚಾರದಿಂದ ನಮ್ಮ ಪ್ರೀತಿಗೆ ಧಕ್ಕೆ ಬರಬಾರದು. ತಿಳಿದೆ? ಛೇ, ಹಾಗೇನಿಲ್ಲ. ಅವರು ಕೆಲಸ ಮಾಡುತ್ತಿರುವ ಸಾಹುಕಾರರ ಮನೆಯಲ್ಲಿ ಅವರ ಹಣವನ್ನು ಕೇಳಿದರೆ ಆಯಿತು. ಹಾ, ಸರಿ ಸಹನ, ನನಗೆ ಸ್ವಲ್ಪ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಇದೆ. ನಾನು ಹೋಗಿ ಬಿಡುತ್ತೇನೆ. ನೀನು ಅಲ್ಲಿವರೆಗೂ ಹುಷಾರಿ ಮನೆಗೆ ಹೋಗ್ತೀಯಾ? ಆಯ್ತು ಸಾಗರ್. ಮರೆಯಲ್ಲಿ ನಿಂತು ನೋಡಿದ ಬಾಲೆ ನಿನ್ನ ರಸಿಕತೆಯ ಪ್ರೇಮದಾಟ. ಬಡತನದ ತೊಡು ತಾಪದಿ ನಿನ್ನೊಡಲೊತ್ತಿಗೆ 3 ಗಂಟೆಗೂ ಗತಿಯಿಲ್ಲದಿದ್ದರು ಪ್ರೇಮದ ಹೆಸರಲ್ಲಿ ಏಕೆ ಪರಿತಪಿಸುವೆ? ನೀನೊಪ್ಪಿದರೆ ಪ್ರೇಮ ಲೋಕದ ಪಾರಿಜಾತವನ್ನಾಗಿ ಮಾಡುವೆ. ಹೇ ಮಿಸ್ಟರ್ ಕಾದಂಬ, ಹೇ ಕದಂಬ, ಈ ರೀತಿ ಪ್ರೀತಿ ಪ್ರೇಮ ಎಂದು ಹೊಟ್ಟೆ ಪಾಡಿಗಾಗಿ ಪ್ರೀತಿಯ ಹೆಸರಿನಲ್ಲಿ ಹಾದರ ಮಾಡುವ ಹಾದರಗಿತ್ತಿ ಹೆಣ್ಣಲ್ಲ ನಾನು. ನೋಡು, ಎಚ್ಚರದಿಂದ ಮಾತಾಡು. ಅಚ್ಚರ. ಎಚ್ಚರದಿಂದ ಮಾತನಾಡುವ ಮೊದಲು ಕಿತ್ತು ಹಚ್ಚುತ್ತಿದೆ ಈ ನಿನ್ನ ರೂಪರಾಶಿ. ಈ ನಿನ್ನ ಯೌವನ ನನ್ನನ್ನು ಹುಚ್ಚನನ್ನಾಗಿಸಿದೆ. ಬಾರೇ ಬಾ. ಹೂ, ಅಯೋಗ್ಯ ಗಂಡಸೆ, ಈ ರೀತಿ ಕಂಡ ಹೆಣ್ಣಿನ ಶೀಲವನ್ನು ಸವಿಯಬೇಕೆಂದು ಜೊಲ್ಲು ಸುರಿಸುವ ನಾಯಿ ನೀನು. ಇದೇ ರೀತಿ ನನ್ನ ಶೀಲವನ್ನು ಹಾಳು ಮಾಡಬೇಕೆಂದು ನೀನು 100 ವರ್ಷ ತಪಸ್ಸು ಮಾಡಿದರೂ ಸಹ ಈ ನನ್ನ ಶೀಲದ ಬುದ್ಧಿ ನಿನಗೆ ಸಿಗಲಾರದು. 1 ವರ್ಷ. ಈ ಕಲಬೆರಕೆ ಕಾಲದಲ್ಲಿ 50 ವರ್ಷ ಬದುಕುವುದೇ ದೊಡ್ಡದಾಗಿರುವಾಗ ನಿನ್ನಂತವರಿಗಾಗಿ ಯಾಕೆ 100 ವರ್ಷ ತಪಗೈಯಲ್ಲಿ? ಚಿಟಿಕೆ ಹೊಡೆಯುವಷ್ಟರಲ್ಲಿ ನಿನ್ನ 20 ವರ್ಷದ ಶೀಲದ ಬುದ್ಧಿಯನ್ನು ತಿಂದು ತೇಗುವ ಕುಬೇರನಾಗುವೆ. ಏ ಕಾಮದ ಕತ್ತೆ, ಈ ರೀತಿ ಕಾಮವನ್ನು ಹೇರಿಸಿಕೊಂಡು ನೀನು ಒಬ್ಬ ಗಂಡಸ ನನ್ನ ಮುಂದೆ ಷಂಡನಂತೆ ಮಾತಾಡ್ತಿದೆಯಲ್ಲ, ಷಂಡ ಗಂಡಸೆ. ಅಂಡ. ಗುಂಡಿನಂತೆ ನಿಂತಿರುವ ಇವನನ್ನು ಗಂಡ ಎಂದು ಪಗಳುವೆಯ? 18ರ
ಹೃದಯದಲ್ಲಿ ನನಗೆ ದ್ವೇಷ ಕಾಣುತ್ತಿಲ್ಲ ಅಷ್ಟೇ. ಆದರೆ ಈ ನಿನ್ನ ತುಂಬು ತುಳುಕುತ್ತಿರುವ ಯೌವನ ನನ್ನನ್ನು ಹುಚ್ಚನನ್ನಾಗಿ ಮಾಡಿದೆ. ಬಾರೇ ಬಾ. ಲಜ್ಜೆಗೆಟ್ಟ ನಾಯಿ, ಈ ರೀತಿ ಹೆಣ್ಣಿನ ಶೀಲವನ್ನು ಹಾಳು ಮಾಡುತ್ತಿರುವೆಯಲ್ಲ. ನೀನು ಒಬ್ಬ ಗಂಡಸ, ಮರ್ಕಟವೇ. ಹೆಣ್ಣಿನ ಶೀಲವಂದ್ರೆ ಏನೆಂದು ತಿಳಿದಿದ್ಯಾ? ಆ ಶಿವನ ಉರಿಗಣ್ಣು. ಇದಕ್ಕೆ ನೀನು ಕೈ ಹಾಕಿದ್ರೆ ಸುಟ್ಟು ಭಸ್ಮವಾಗಿ ಹೋಗ್ತೀಯ. ಭಸ್ಮ ಪ್ರೇಮದ ಹೆಸರಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವಾಗ ಎಲ್ಲಿ ಹೋಗಿದ್ದೆ ನಿನ್ನ ಶೀಲ? ರಂಟೆಯನ್ನು ಹೊಡೆಯಲಾಗದೆ ಆಹ್ವಾನಿಸಿ ಪ್ರಚೋದಿಸಿದೆ. ಆ ರಂಟೆಯನ್ನು ನೋಡಲು ಮನಸ್ಸು ಮಾಡಿದ ಮೇಲೆ ಒಂಟಿಯಾದರೇನು ಜಂಟಿಯಾದರೇನು? ಬಿಟ್ಟು ಬಿಡೋಣ.
ದಯವಿಟ್ಟು ದಯವಿಟ್ಟು ನನ್ನ ಏನು ಮಾಡಬೇಡಿ. ನೀವು ಎಂತಹ ಕಿರಾತಕ ನೀಚನೆಂದು ತಿಳಿಯದೆ ನಿಮಗೆ ಬಾಯಿಗೆ ಬಂದಂತೆ ಮಾತನಾಡಿಬಿಟ್ಟೆ. ದಯವಿಟ್ಟು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ಏ ಚಿನ್ನಾಲಿ ಎಣ್ಣೆ ಒಕ್ಕಿದರೆ ಜುಟ್ಟು ಎತ್ತರೆ ಕಾಲು ಹಿಡಿಯುವ ನಿನ್ನಂತ ಬಣ್ಣದ ಹೆಣ್ಣಿನ ಕಣ್ಣೇರಿಗೆ ಆಗುವನಲ್ಲ ಈ ಕದಂಬ. ಏ ದಪ್ಪ, ದೇಹದಲ್ಲಿ ಕಾಮದ ಸುಕ್ಕು ತುಂಬಿದೆ ಎಂದು ಒಳ್ಳೆ ಹೆಣ್ಣುಗಳ ಮೇಲೆ ನಿನ್ನ ಕಾಮದಾಹವನ್ನು ತೀರಿಸಲು ಹೊರಟಿರುವ ಮಗನೇ, ಬಿಡೋ ನನ್ನ ತಂಗಿಯನ್ನು. ಏ ಅಮಲ್, ನಿನ್ನ ತಂಗಿ ನನ್ನ ಆಸೆಯನ್ನು ಈಡೇರಿಸಿ ಸೇಫಾಗಿ ಮನೆಗೆ ಬರ್ತಾಳೆ. ಹೋಗಲೇ ಎಲ್ಲ ಈ ನನ್ನ ಪುಣ್ಯದ ಕೆಲಸಕ್ಕೆ ಅಡ್ಡಿಯಾದರೆ ಈ ನಿನ್ನ ತಲೆ ಬುಡಿಯನ್ನು ಓಳು ಮಾಡಿಬಿಡುತ್ತೇನೆ. ಏ ಬಚ್ಚ, ತಲೆ ಬಿಡು, ಓಲ ಮಾಡುವವರೆಗೂ ನಾನೇ ಇಲ್ಲಿ ಕೊಂಚ ಬಿಲ್ಲಿ ಆಡುತ್ತೇನೆ ತಿಳಿದಿರುವೆ. ಕೇಳಲೇ ಫಸ್ಟಿನಿಂದ. ತಂಗಿಗೆ ಮದುವೆ ಮಾಡಲಾಗದೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಶ್ರೀಮಂತ ಹುಡುಗನನ್ನು ಬುಟ್ಟಿಗೆ ಹಾಕಿಕೊಂಡು ಬಾ ಎಂದು ಹೇಳುವ ನಿಮ್ಮಂತ ಅಣ್ಣಂದಿರಿಗೆ ಸೆಂಟಿಮೆಂಟ್ ಬೇರಿದೆಯಾ? ಏ ಕದಂಬ, ಒಂದು ಮಾತು ಮುಂದಕ್ಕೆ ಆಡಿದರೆ ನಿನ್ನ ಬಾವಿನಲ್ಲ ಭೂಮಿಯ ಮೇಲೆ ಇರುತ್ತವೆ. ಏ ಅಮಲ್, ನೀನೆಷ್ಟೇ ಅರಿಚಾಡಿ ಕಿರಿಚಾಡಿದರು ಕಾಲಕ್ಕೆ ತಕ್ಕಂತೆ ಅದು ಏನಾಗಬೇಕೋ ಅದೇ ಆಗುತ್ತದೆ. ನೀನಂತೂ ಆ ಬೇರುಂಡನ ಮನೆಯಲ್ಲಿ ಅಷ್ಟು ಮಜಾ ಮಾಡುತ್ತಿದ್ದೆ. ಆದರೆ ಇವಳಿಗೂ ಅದರ ರುಚಿ ತೋರಿಸುತ್ತಿದ್ದರೆ ಹೇಗೆ? ಇವಳು ನನ್ನವಳಾಗಲೇಬೇಕು. ಇವಳನ್ನು ನನಗೆ ಒಪ್ಪಿಸು ಬಿಡು. ನಿನ್ನನ್ನು ಈ ನಂಜಿನ ಲೋಕದ ಅಧಿಪತಿಯನ್ನಾಗಿ ಮಾಡುವೆ. ಬಾಯಿ ಮುಚ್ಚೋ ಬಂಡ, ಹಣಗಾಸಿಗೆ ತಂಗಿಯ ಶೀಲವನ್ನು ಮಾರಾಟಕ್ಕಿದೆ ಎಂದು ಬಳುವೆ. ನಾಯಿ ನನ್ನ ಮಗನೇ. ಲೇ, ಈ ಕದಂಬರ ಬ್ರಹ್ಮಾಸ್ತ್ರ ಗೊತ್ತಿದ್ದರು ತಿಳಿಗೇಡಿ ಅಂತ ಮಾತನಾಡಬೇಡ. ಆ ಬ್ರಹ್ಮನ ಬಲಹ ತಪ್ಪಾಗಬಹುದು. ಆದರೆ ಈ ಕದಂಬ ಕಣ್ಣಾಕಿದ ಹೆಣ್ಣಿನ ಸೌಂದರ್ಯ ತುಂಬಿ ಈ ಮನದಲ್ಲಿ ಹಾರಾಡುತ್ತಿದೆ. ಬೆಟ್ಟದೊಳಗಿನ ತಂಗಿಯನ್ನು ಕದಂಬ, ಇನ್ನೊಂದು ಸಾರಿ ನನ್ನ ತಂಗಿ ತಂಟೆಗೆ ಏನಾದರೂ ಬಂದರೆ ಚಿಟಿಕೆ ಒಳಗಟ್ಟಲ್ಲಿ ಎತ್ತಿ ಸೇರಿ ಬಿಡುತ್ತೇನೆ ಮಗನೇ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಮ್ಮೆ ಇಂಥ ನೀಚ ಕೆಲಸಕ್ಕೆ ಏನಾದರೂ ಕೈ ಹಾಕಿದರೆ ನಿನ್ನ ಶಿರಚ್ಛೇದನ ಮಾಡಿಬಿಡುತ್ತೇನೆ ಮಗನೇ. ಹೋಗಲೇ ಬಚ್ಚ, ಹೋಗು. ನಿನ್ನಂತ ಕೈಲಾಗದ ಎಡಿ ಈ ಕದಂಬರ ಒಂದು ರೋಗವನ್ನು ಅವತರಿಸಲು ಸಾಧ್ಯವಿಲ್ಲ. ಅಷ್ಟ ಸೂರ್ಯ, ಎಲ್ಲಿವರೆಗೂ ಈ ಕಳ್ಳ ಪ್ರೇಮದಾಟ? ಆದಷ್ಟು ಬೇಗ ಮದುವೆ ಆದ್ರೆ ಒಳ್ಳೇದಲ್ವಾ? ಯಾಕೆ ಅಷ್ಟೊಂದು ಅವಸರ? ಈಗ ನಮಗೆ ಒದಗಿ ಬಂದಿರುವ ಆಪತ್ತಾದರೂ ಏನು? ಹಾಗಲ್ಲ, ನೀವು ಶ್ರೀಮಂತ ಮನೆತನದವರು. ಹಾಗಾಗಿ ನಿಮ್ಮ ಮನೆಯವರ ಮಾತನ್ನು ತಿರಸ್ಕರಿಸಲಾಗದೆ ನನ್ನನ್ನು ಕೈ ಬಿಟ್ಟರೆ ಮುಂದೆ ನನ್ನ ಗತಿ ಹೇಗೆ? ಹೇ ಉಚ್ಚಿ, ಎಂತ ಮಾತನಾಡುವೆ? ಈ ಅನುಮಾನ ಹೆಂಗಸರು ಹುಟ್ಟುವಾಗಲೇ ಜೊತೆಗೆ ಬರುತ್ತದೆ ಏನು? ಹಾಗಲ್ಲ ಸೂರ್ಯ, ನೋಡಿ, ನಾನು ಹಾಸ್ಟೆಲಿನಲ್ಲಿ ಬೆಳೆದವಳು. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿ ನನ್ನ ಖರ್ಚು ವೆಚ್ಚವೆಲ್ಲ ನೋಡಿಕೊಳ್ಳುತ್ತಿದ್ದಾರೆ. ಯಾರಿಂದ ಇಲ್ಲಿವರೆಗೂ ತಿಳಿದುಕೊಳ್ಳಲಾಗುತ್ತಿಲ್ಲ. ಅದನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಮುಂದೊಂದು ದಿನ ಆ ವ್ಯಕ್ತಿ ದುರಾಲೋಚನೆ
ಆಗಿ ನಿನ್ನ ಕಷ್ಟಗಳಿಗೆ ಸಹಕರಿಸುತ್ತಿದ್ದಾರೆ ಅಂದರೆ ಅವರು ನಿಮ್ಮ ಸಂಬಂಧಿಕರೇ ಆಗಿರಬೇಕು. ನಿನ್ನ ಆಸೆ ಆಕಾಂಕ್ಷೆಗಳಿಗೂ ಅಡ್ಡಿ ಬರಲಾರರು. ನೀನು ಚಿಂತಿಸಬೇಡ ಪ್ರಿಯ. ಸೂರ್ಯ, ಹಾಗಾದ್ರೆ ಇನ್ನು ಎಷ್ಟು ದಿನ ಹೀಗೆ ಇರಬೇಕು ನಾವು? ರೋಹಿಣಿ, ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲವೇ ನಿನಗೆ? ಅವನು ದೊಡ್ಡ ಕೋಟ್ಯಾಧಿಪತಿ. ಆದರೆ ನನ್ನ ಆಸೆಯಂತೆ ಅವನು ಪೊಲೀಸ್ ನೌಕರಿಗೆ ಕಳಿಸಲು ಒಪ್ಪುತ್ತಿಲ್ಲ. ಅದಕ್ಕೆ ನಾನೇ ಯಾವುದಾದರೂ ಬಿಸ್ನೆಸ್ ಮಾಡಿ ಅದಕ್ಕಾಗಿ ಮುಂದಿನ ವಾರವೇ ಫಾರಿನ್ ಟ್ರಿಪ್ ಹೋಗುತ್ತೇನೆ. ಬಂದ ತಕ್ಷಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ದಿನವೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿವೆ ಪ್ರಿಯ. ಫಾರಿನ್ ಟ್ರಿಪ್ಪಿಗೆ ಹೋಗಿ ಅಲ್ಲೇ ಯಾವಳಾದ್ರೂ ಕೆಂಪು ಮೂತಿ ಅವಳನ್ನ ಕಟ್ಟಿಕೊಂಡು ಬಂದ್ರೆ ಹೇಗೆ? ಏ ರೋಹಿಣಿ, ಅಂತ ಕಾಮುಕ ನಾನಲ್ಲ ಕಣೆ. ನಿನ್ನ ಬಗ್ಗೆ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಕಾಯುತ್ತಿರುವ ಪ್ರೇಮಿ ನಾನು. ನಿನ್ನಂತ ನವ ತರುಣಿಯಾದ ಹೆಣ್ಣನ್ನು ಮನೆ ತುಂಬಿಸಿಕೊಂಡು ನಿನ್ನಂತ ಸೌಂದರ್ಯವತಿಯ ಸವಿಯನ್ನು ಸವಿಯುವ ಸುದೈವಿಯಾಗಬೇಕು. ವಿನಾಕಾರಣ ನನ್ನ ಬಗ್ಗೆ ತಪ್ಪು ತಿಳಿಯಬೇಡ ಚಿನ್ನ. ಹೌದು ಮಾಮ, ನಿಮ್ಮ ಜೊತೆ ಕಳೆದಿದ್ದ ಸಮಯನೇ ಗೊತ್ತಾಗ್ಲಿಲ್ಲ. ಸರಿ, ಹೊರಡೋಣವೇ? ಹೊರಡೋಣವೆಂದು ಹಾಗೆ ಹೊರಟರೆ ಹೇಗೆ? ಈ ಪ್ರಿಯಕರನ ಮನಸ್ಸನ್ನು ಸಂತೋಷಪಡಿಸಬಾರದೆ? ಚನ್ನದ ಗೆಳತಿ ಸಿಂಗಾರ ಸೀಮೆಯ ಒಡತಿ. ಓ, ಓ,
ಗೆಳತಿ